ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆ, ನೋಡೋಣ ಇವತ್ತು. ಆ್ಯಕ್ಚುಲಿ ಅದೇ ನಾ ಹೇಳಿದ್ದೀನಲ್ಲ, ಲೈಕ್ ಕಮೆಂಟ್ಸಲ್ಲಿ ಏನು ಹೇಳಿದ್ರಿ ನೀವು, ಓಕೆನಾ, ಲೈಕ್ ಇಂಥ ವಿಷಯದ ಮೇಲೆ ವಿಡಿಯೋ ಮಾಡಿ ಅಂತ. ಸೊ ಇವತ್ತು 3ನೇ ವಿಷಯ ತೊಗೊಳ್ತಾ ಇದ್ದೀನಿ. ಏನಂದರೆ, ನನಗೆ ಕಣ್ಣೀರು ಹಾಕಿಸಿದವ್ರಿಗೆ ಏನು ಶಿಕ್ಷೆ ಅಂತ ಕೇಳಿದ್ರಿ, ಓಕೆನಾ. ಸೊ ತುಂಬ ಜನದ ಪ್ರಶ್ನೆ ಅದೇ ಇರುತ್ತೆ. ಏಕೆಂದರೆ ತುಂಬ ನೊಂದು ಬಿಟ್ಟಿರ್ತೀರಲ್ವಾ, ಲೈಕ್ ಯಾವ ಥರ ಹಿಂಸೆ ಪಟ್ಟಿರ್ತೀವಿ ಅಂತಂದರೆ, ಲೈಕ್ ಏನು ದೇವರು ನೋಡ್ತಾನೆ ಇಲ್ವಾ? ಅವರು ತಪ್ಪು ಮಾಡಿದವ್ರಿಗೇನು ಶಿಕ್ಷೆನೇ ಇಲ್ವಾ? ಹಾಗಾದರೆ ನಮ್ಮ ನೋವು ಯಾವಾಗ ನೋಡ್ತಾರೆ ದೇವರು? ನಮಗೆ ಯಾವಾಗ ಹೆಲ್ಪ್ ಮಾಡ್ತಾರೆ ದೇವರು? ಬರೀ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರಾ ಅಂತೆಲ್ಲ. ಸೊ ಅದಕ್ಕೋಸ್ಕರ ಏನಂತಂದರೆ, ಲೈಕ್ ಇವತ್ತಿನ ವಿಡಿಯೋ ನೋಡೋಣ. ಸೊ ನಿಮಗೆ ತೊಂದರೆ ಮಾಡಿದವ್ರಿಗೆ, ನಿಮಗೆ ಕಷ್ಟ ಕೊಟ್ಟವ್ರಿಗೆ, ಓಕೆನಾ. ಆ್ಯಕ್ಚುಲಿ ನಾವು ಆ ಥರ ಮನಸ್ಸಿಂದ ನಾವು ಪ್ರೇ ಮಾಡೋದಲ್ಲ ಇದು, ಅರ್ಥ ಆಯ್ತಾ? ಅಂದರೆ ಅವ್ರಿಗೇನು ತೊಂದರೆ ಮಾಡಿದವ್ರಿಗೆ ತೊಂದರೆ ಆಗಬೇಕು ಅಂತಾಗಲಿ, ಅಥವಾ ತಪ್ಪು ಮಾಡಿದವ್ರಿಗೆ ಇನ್ನೊಂದು ಥರ ಶಿಕ್ಷೆ ಆಗಬೇಕು, ಆ ಥರ ಎಲ್ಲ ನಮ್ಮ ಮನಸ್ಸಲ್ಲಿಲ್ಲ, ಅರ್ಥ ಆಯ್ತಾ? ಸೊ ಇಲ್ಲಿ ಏನಂದರೆ, ನಿಮ್ಮ ಸಮಾಧಾನಕ್ಕೆ ನೀವು ಸ್ವಲ್ಪ ನೋವಿಂದ ಆಚೆ ಬರಲಿ, ಮತ್ತು ನೀವು ಆ ನೋವಿಂದ ಆಚೆ ಬಂದು ಸ್ವಲ್ಪ ನಿಮ್ಮ ಸೆಲ್ಫ್ ಕೇರ್ ಮಾಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು ಕಲ್ತ್ಕೊಳ್ಳಿ. ಜೊತೆಗೆ ನಿಮಗೆ ನೆಗೆಟಿವಿಟಿ ಯಾರು ಏನು ಮಾಡಿದ್ರು, ತೊಂದರೆ ಏನು ಮಾಡಿದ್ರು, ಅವ್ರ ಬಗ್ಗೆ ಯೋಚನೆ ಕಮ್ಮಿ ಮಾಡಿ ಫಸ್ಟು, ಓಕೆನಾ. ಸೊ ನೋಡೋಣ ಇವತ್ತು ನಿಮಗೆ ತೊಂದರೆ ಮಾಡಿದವ್ರಿಗೆ ಏನು ಶಿಕ್ಷೆ ಅಂತ ನೋಡೋಣ. ಏನು ಅವ್ರಿಗೆ ಭಗವಂತ ಏನು ಹೇಳ್ತಾರೆ, ಭಗವಂತ ಏನು ಹೇಳ್ತಾರೆ ಅವ್ರ ಬಗ್ಗೆ ನೋಡೋಣ, ಓಕೆನಾ. ಬಾಬಾ, ನಿಮಗೆ ತೊಂದರೆ ಮಾಡಿದವ್ರಿಗೆ, ನಿಮಗೆ ಹಿಂಸೆ ಮಾಡಿದವ್ರಿಗೆ, ಕಷ್ಟ ಕೊಟ್ಟಿರೋರಿಗೆ ಏನು ಅವ್ರೇನು ಅನುಭವಿಸ್ತಾರೆ ನೋಡೋಣ. ಬಾಬಾ, ದ ಎಂಪ್ರೆಸ್ ಫಸ್ಟ್ ಕಾರ್ಡು. ಏನು ಹೇಳ್ತಾ ಇದ್ದಾರೆ, ನಿಮಗೆ ಯಾರು ತೊಂದರೆ ಮಾಡಿದ್ರು, ಓಕೆನಾ, ಇದು ಯಾರು ಇರ್ಬೋದು ನಿಮ್ಮ ಜೀವನದಲ್ಲಿ, ನಿಮ್ಗೆ ಯಾರು ತೊಂದರೆ ಮಾಡಿದ್ರು. ಇವಾಗ ಹೆಂಗೆ ಅಂತಂದರೆ, ಓಕೆ, ಈಗ ನಿಮ್ಮ ಹೇಟರ್ಸ್ ಅಂದ್ಕೊಳ್ಳಿ, ಓಕೆನಾ. ನಿಮ್ಮ ಬಗ್ಗೆ ದ್ವೇಷ ಇತ್ತು ಅಥವಾ ಬೇಜಾರಿತ್ತು, ನಿಮ್ಗೇನೋ ಒಂದು ನಷ್ಟ ಆಗಬೇಕು ಅಥವಾ ಇನ್ನೇನೋ ಒಂದು ಆಗಬೇಕು ಅಂತ ಬಯಸಿದ್ರು. ಆದರೆ ಅದನ್ನು ಕಾರ್ಯಗತ ಮಾಡೋಕ್ಕೆ ಒಬ್ಬರ ಹತ್ರ ಹೋದರು, ಎಂಪ್ರೆಸ್, ಓಕೆನಾ, ಎಂಪ್ರೆಸ್ ಹತ್ರ ಹೋದರು. ಸೊ ನೋಡಿ, ಈಗಲ್ ಇದೆ ಇಲ್ಲೊಂದು ವಲ್ಚರ್ ಅಂದ್ಕೊಳ್ಳಿ, ಈಗಲ್ ಅಂದ್ಕೊಳ್ಳಿ, ಹದ್ದಿನ ಕಣ್ಣು, ಜೊತೆಗೆ ಇದೆಲ್ಲ ನೋಡಿ, ಏನೋ ಇದನ್ನಿಟ್ಟು ವಾಂಡ್ಸ್ ಥರ ಇಟ್ಕೊಂಡಿರೋದು ಎಲ್ಲ. ಸೊ ಯಾರು ಮಾಡಿದ್ರು, ಇವರು ಮಾಡಿರೋದು ಆ್ಯಕ್ಚುಲಿ ಕರೆಕ್ಟಾ? ಮಾಡಿಸಿರೋದು ನಿಮ್ಮ ಹೇಟರ್ಸು, ಮಾಡಿರೋದು ಇವ್ರು ಏನು ಮಾಡಿದ್ರು ಅವ್ರಿಗೆ ವಾಪಸ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಕಾರ್ಡೇನೆ, ಬಾಪ್ರೆ, ಅವ್ರ ಕರ್ಮ ಅವ್ರು ಅನುಭವಿಸೋಕ್ಕೆ ಶುರು ಆಗಿದೆ ಆಗ್ಲೇ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಹೇಳೋದು, ಯಾವಾಗ್ಲೂ ಯಾರಿಗೇ ಆಗಲಿ ಕೆಟ್ಟದ್ದು ಬಯಸಬಾರ್ದು ಅಲ್ವಾ? ಕೆಟ್ಟದ್ದು ಬಯಸಬಾರ್ದು, ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು. ಅದು ನಮ್ಮ ಕರ್ಮದ ಬುತ್ತಿ ಯಾವಾಗ, ಪಾಪದ ಬುತ್ತಿ ಯಾವಾಗ ಪೂರ್ತಿ ಕಂಪ್ಲೀಟಾಗಿ ಭರ್ತಿ ಆಗುತ್ತೆ, ಯಾವ ಥರ ಹೊಡೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಆಯಿತಾ. ಇದು ದೇವರು ಒಂದು ಪವರ್ ಕೊಟ್ಟಿರ್ತಾರೆ, ಒಂದು ಶಕ್ತಿ ಕೊಡ್ತಾರೆ, ಎಲ್ಲರಿಗೂ ಇರುತ್ತೆ. ಇದೇನು ಅವ್ರಿಗೆ ಇವ್ರಿಗೆ ಅಂತಲ್ಲ, ಎಲ್ರಿಗೂ ಒಂದೊಂದು ರೀತಿ ಶಕ್ತಿ ಕೊಟ್ಟಿರ್ತಾರೆ, ಆಯಿತಾ. ಇದು
ಕೆಲಸದ ವಿಚಾರದಲ್ಲಿ ಇರ್ಬೋದು, ಒಂದು ಪವರ್ ಕೊಡ್ತಾರೆ, ಅಥವಾ ಇನ್ನೊಂದು ಕಡೆ ಇರ್ಬೋದು ಒಂದು ಪವರ್ ಕೊಟ್ಟಿರ್ತಾರೆ ಎಲ್ಲ, ಆಯಿತಾ. ಆದರೆ ಅದನ್ನು ಮಿಸ್ಯೂಸ್ ಮಾಡಬಾರ್ದು, ಅದನ್ನು ತಪ್ಪಾಗಿ ಉಪಯೋಗಿಸ್ಕೋಬಾರ್ದು. ಬಟ್ ಇಲ್ಲ ಆಗಿದೆ, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಫಸ್ಟ್ ಬಂದಿರೋದು ಯಾರಿಗೆ ಮಾಡಿದ್ದು ಅವ್ರಿಗೆ ಗೊತ್ತು. ಈಗ ಒಂದು ಪವರ್ ಇದೆ ಅಂತ ಗೊತ್ತು ಅವ್ರಿಗೆ. ಆ ಪವರ್ ಇದೆ ಅಂತಂದಾಗ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು. ಅದು ಬಿಟ್ಟು ಯಾವಾಗ ಒಬ್ಬರು ಕೆಟ್ಟದಾಗಲಿ ಅಂತ ನಾವು ಮಾಡೋಕ್ಕೆ ಹೋಗ್ತೀವಿ, ಅದು ಖಂಡಿತ ಅಲ್ವಾ. ಈಗ ನಾವೇನು ಕೊಡ್ತೀವಿ ಪ್ರಪಂಚಕ್ಕೆ ಅದೇ ವಾಪಸ್ ಬರೋದು. ನಾನು ಪ್ರತಿ ಸಲ ಹೇಳ್ತೀನಿ, ನಿಮ್ಗೆ ಏನು ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಬೇಡ, ಮಾಡಲೇಬೇಡಿ. ಏನೂ ಒಳ್ಳೇದು ಮಾಡಬೇಡಿ, ಏನೂ ನಷ್ಟ ಇಲ್ಲ. ಆದರೆ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಅಂತ. ಬಟ್ ಇದು ಹೈ ಪ್ರೀಸ್ಟಸ್ ಎಂಪ್ರೆಸ್ ಆ ಥರ ಒಂದು ಸಿಚುಯೇಷನಲ್ಲಿ ಇರೋರು ಈ ಥರ ಒಂದು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಹಿಟ್ಟಾಗುತ್ತೆ ಫಸ್ಟು ಅಂತ ಹೇಳ್ತಾ ಇದ್ದಾರಪ್ಪ. ಬಾಪ್ರೆ. ಸೊ ಕೇಳಿದ್ರಲ್ಲ, ಏನು ಮಾಡಿದವ್ರಿಗೇನು ತೊಂದರೆ ಏನು, ಅವ್ರಿಗೆ ಏನು ಪರಿಣಾಮ ಏನು ಅಂತ ನೋಡ್ತಾ ಹೋಗಿ ನೆಕ್ಸ್ಟು. ಸೊ ನಿಮ್ಮ ಹೇಟರ್ಸ್ ಯಾರ ಹತ್ರ ಹೋಗಿ ಮಾಡಿಸಿದ್ರು ಫಸ್ಟು ಅವ್ರಿಗೆ ಹೊಡ್ತಾ, ಫಸ್ಟು ಅವ್ರಿಗೆ ವಾಪಸ್ ಆಗ್ತಾ ಹೋಗುತ್ತೆ ಹೊಡ್ತಾ, ಆಯಿತಾ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನೇನು ಹೇಳ್ತಾರೆ ನೋಡೋಣ ಇಲ್ಲಿ ಬಾಬಾ. ಆ್ಯಂಡ್ ಇನ್ನೊಂದು ಏನಂದರೆ, ಏನು ಹೇಳ್ತಾ ಇದ್ದಾರೆ, ಇವಾಗ ಏನಾಗ್ತಾ ಇದೆಯಂತೆ, ಲೈಕ್ ಈಗೇನೋ ಒಂದು ಹಾರೋಸ್ಕೋಪ್ ಇಟ್ಕೊಳ್ತೀವಿ, ಹಾರೋಸ್ಕೋಪು ಏನು ಹೋಗಿ ಕೇಳ್ತೀವಲ್ವ, ಹಾರೋಸ್ಕೋಪ್ ತೋರಿಸಿ ಏನು ನೆಕ್ಸ್ಟ್ ಏನು ಅಂತ. ಸೊ ಇಲ್ಲೇನಾಗ್ತಾ ಇದೆಯಂತೆ, ಬೇರೆಯವರ ಹಾರೋಸ್ಕೋಪ್ ತೊಗೊಂಬಂದು ಕೇಳಿಕೊಂಡು ಅವ್ರಿಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅದು ಈಗ ಸಪೋಸ್ ನನ್ನ ಭವಿಷ್ಯ ಏನು ಅಂತ ತಿಳ್ಕೊಬೇಕು ಅಂದರೆ ನಾನಲ್ಲಿ ಇರಬೇಕು, ಕರೆಕ್ಟಾ. ನಾನಿಲ್ಲ ಅಂತಂದಾಗ ಈಗ ನನ್ನ ಹಾರೋಸ್ಕೋಪ್ ಅಂದರೆ ತೊಗೊಂಡೋಗಿ ಯಾರೋ ತೋರಿಸಿದ್ರು ಅಂತಂದರೆ ಈಗ ಏನು ಇದೆ ಅವಾಗ ಅವ್ರಿಗೆ ಗೊತ್ತಾಗುತ್ತಲ್ಲ, ಥರ್ಡ್ ಪಾರ್ಟಿ ಗೊತ್ತಾಗುತ್ತೆ. ಸೊ ಏನು ಒಳ್ಳೇದಿದೆ ಅದನ್ನು ಉಲ್ಟಾ ಮಾಡಬೇಕು ಅಂತ ಮಾಡಿಸ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಓ ವಾಟ್ ಇಲ್ಸ್ ಬಾಬಾ. ಸೊ ಮಾಡಿಸಿದ್ದಾರೆ, ಬಟ್ ಅದು ಫಸ್ಟ್ ಅವ್ರಿಗೇ ವಾಪಸ್ ಹೊಡಿತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ವಾಟ್ ಎಲ್ಸ್. ಟೆನ್ ಆಫ್ ಕಪ್ಸ್. ಫ್ಯಾಮಿಲಿಯವರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ನಿಮ್ಮ ಫ್ಯಾಮಿಲಿ ಮೇಲೂ ಕಣ್ಣು, 10 ಆಫ್ ಕಪ್ಸ್ ಬಂದಿರೋದು, ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣು, ನಿಮ್ಮ ಫ್ಯಾಮಿಲಿಯವರೇ ಹೋಗಿ ಇದನ್ನು ಮಾಡಿಸಿರೋದು ಅಂತ ತೋರಿಸ್ತಾ ಇದ್ದಾರೆ, ಕರೆಕ್ಟಾ. ಸೊ ಆವಾಗ ಅವ್ರಿಗೆ ನಿಮ್ಮ ಫ್ಯಾಮಿಲಿಯವರು ನಿಮ್ಮ ಮೇಲೆ ಏನೇನು ತೊಂದರೆ ಆಗಬೇಕು ಅಂತ ಹೋಗಿ ಮಾಡಿಸಿದ್ರು, ಲೈಕ್ ಕೆಲಸದ ತೊಂದರೆ ಇರ್ಬೋದು, ಅಥವಾ ಆರೋಗ್ಯದಿರ್ಬೋದು, ಅಥವಾ ದುಡ್ಡು ಕಾಸು, ಶಾಂತಿ ಇರಬಾರ್ದು ಮನೇಲಿ, ಅನಾರೋಗ್ಯ, ಏನೇನು ಮಾಡಿಸಿದ್ರು, ಮನೆ ಅಂತಲೇ ಬರ್ತಾ ಇರೋದು ಫ್ಯಾಮಿಲಿ. ನಾನು ಏನು ಹೇಳಲಿ, ಅವ್ರು ಏನು ಬಯಸಿದ್ರು ಅದು ವಾಪಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಅರ್ಥ ಆಯ್ತಾ. ಅವ್ರವ್ರಿಗೆ ಹಿಟ್ಟಾಗ್ತಾ ಇದೆ ವಾಪಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡೋಣ ಇನ್ನೇನಂತ. ಸೆವೆನ್ ಆಫ್ ಕಪ್ಸ್. ನಿಮ್ಮನ್ನ ಒಂದು ಭ್ರಮೇಲ್ ಥರ ಇಟ್ಟರು. ನಿಮ್ಗೇನು ಆಗು ಹೋಗು ಏನಾಗ್ತಿದೆ ತಿಳಿಬಾರ್ದು, ನಿಮ್ಗೊಂಥರ ಭ್ರಮೇಲಿರಬೇಕು ನೀವು. ಏನೂ ಒಳ್ಳೇದಾಗಬಾರ್ದು ಅಷ್ಟೇ, ಫೈನಲಾಗೇನೋ ಏನೂ ಒಳ್ಳೇದಾಗಬಾರ್ದು ನಿಮಗೆ ಜನಗಳ ಪ್ರೀತಿ ಏನೂ ಸಿಗಬಾರ್ದು. ಫ್ಯಾಮಿಲಿ ಅಂತ ಬಂದಿರೋದ್ರಿಂದ ಇದು ಕಪ್ಸ್ ಇದೇ ಬರ್ತಾ ಇರೋದ್ರಿಂದ, ಸೊ ನಿಮಗೆ ಫ್ಯಾಮಿಲಿಯವರಿಂದನೂ ನಿಮಗೆ ಒಂದು ಪ್ರೀತಿ ವಿಶ್ವಾಸ ಸಿಗಬಾರ್ದು.
ಫ್ಯಾಮಿಲಿಯವರಿಂದನೂ ನೀವು ದೂರ ಆಗಬೇಕು. ಆಮೇಲೆ ಎಲ್ಲ ಥರ ನಷ್ಟ ಅನುಭವಿಸ್ಬೇಕು. ಈ ಥರ ಏನು ಪ್ರೇ ಮಾಡಿದ್ರು ಅದೆಲ್ಲ ಈಗ ಇದೆಲ್ಲ ಏನಂದರೆ ಸೈನ್ ಹೇಳ್ತಾ ಇರೋದು. ನೀವು ಕೇಳಿದ್ರಲ್ವಾ ತೊಂದರೆ ಮಾಡಿದವ್ರಿಗೇನು ಅಂತ. ಸೊ ಈ ಥರ ಮಾಡಿದಾರ ನಿಮ್ಮ ಜೀವನದಲ್ಲಿ, ಅಕ್ನಾಲೇಜ್ ಮಾಡ್ತಾ ಇದ್ದಾರೆ, ನೋಡು ಇದು ಫಸ್ಟು ಇದು ಮಾಡಿದ್ರು, ಸೆಕೆಂಡು ಹಿಂಗೆ ಮಾಡಿದ್ದಾರೆ ಅಂತ. ಸೊ ನೀವು ನಿಮ್ಮ ಲೈಫಲ್ಲಿ ಏನೇನು ನಡೆದಿದೆ ಲೆಕ್ಕ ಹಾಕಿ, ಆಯಿತಾ. ಅವರಿಗೆ ವಾಪಸ್ಸು ಹಾಗೆ ಹೊಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಪಟ್ಟು 10 ಆಫ್ ಕಪ್ಸ್ ಅಂದರೆ 10 ಪಟ್ಟು, 7 ಆಫ್ ಕಪ್ಸ್ ಅಂದರೆ 7 ಪಟ್ಟು ಆ ಥರ. ಆ್ಯಂಡ್ ಇವ್ರು ಏನು ಮಾಡಿದ್ರು, ಎಂಪ್ರೆಸ್ ಅಂದರೆ ಹೋಗಿ ಮಾಡಿಸಿದ್ರು ಈ ಥರ ತೊಂದರೆ, ಅವ್ರಿಗೆ ಇನ್ನು ಮುಂದೆ ಯಾರಿಗೇನಾದರೂ ಹೆಲ್ಪ್ ಮಾಡಬೇಕಂದ್ರೂ ಅವ್ರ ಶಕ್ತಿ ತೆಗಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ವಿತಿನ್ 3 months ಅಂತಿದ್ದಾರೆ. ಶಕ್ತಿ ಅವ್ರದ್ದು ಏನಿದೆ ನಶ್ವರ ಆಗೋಗ್ಬಿಡುತ್ತೆ, ಅಂದರೆ ಇನ್ಯಾವುದಕ್ಕೂ ನಿಷ್ಪ್ರಯೋಜಕವಾಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಪ್ರೆ, ಅವ್ರು ಕಲಿತ ವಿದ್ಯೆ, ಅವ್ರು ಮಾಡಿದ ಸಾಧನೆ, ಅವರ ನಂಬಿಕೆ ಯಾವುದೂ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ನೈಟ್ ಆಫ್ ಕಪ್ಸ್. ಸೊ ಇದರಲ್ಲಿ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ಪ್ರೀತಿ ವಿಷಯದಲ್ಲಿ ಏನಾದ್ರು ಆಟಾಡಿದರೆ, ನಿಮ್ಮ ಮನಸ್ಸು ನೋಯಿಸಿದರೆ, ಅವ್ರು ಯಾರಿಗೋಸ್ಕರ ನಿಮಗೆ ತೊಂದರೆ ಮಾಡಿದ್ರು ಅಥವಾ ಬೇಜಾರು ಮಾಡಿದ್ರು, ಅದೇ ಬೇಜಾರು ಅವ್ರಿಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನೇನು ಬರುತ್ತೆ ನೋಡೋಣ. ವಾಟ್ ಎಲ್ಸ್ ಪಾಪ? ಕಿಂಗ್ ಆಫ್ ಕಾಯಿನ್ಸ್. ಈಗಿನ ಜಸ್ಟ್ ಮನಸ್ಸಿಗೆ ಹೇಳ್ತಾ ಇದ್ರು, ದುಡ್ಡು ಕಾಸಲ್ಲಿ ನೀವು ಕೊಟ್ಟು ತೊಂದರೆ ಪಟ್ಟಿದ್ದೀರಾ ಅಂತಲೂ ಹೇಳಿದ್ರು, ಆಯಿತಾ. ಬರೀ ಪ್ರೀತಿ ವಿಶ್ವಾಸದಲ್ಲಿ ಮೋಸ ಮಾಡಿಲ್ಲ, ನಿಮಗೆ ದುಡ್ಡು ಕಾಸಲ್ಲೂ ಮೋಸ ಮಾಡಿದ್ದಾರೆ ಅಂತ ಕಿಂಗ್ ಆಫ್ ಕಾಯಿನ್ಸ್ ಬಂತು ನೋಡಿ, ಆಯಿತಾ. ಸೊ ನಿಮ್ಮ ಹತ್ರ ಸಿಕ್ಕಾಬಟ್ಟೆ ಮೋಸನೂ ಮಾಡಿದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಏನೇನು ಮೋಸ ಮಾಡಿದ್ರು ಅದೇ ಥರ ವಾಪಸ್ ಹೊಡೆಯತ್ತವ್ರಿಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಅವ್ರಿಗೆ ಅದೇ ಥರ ದುಡ್ಡು ಕಾಸಿನ ವಿಷಯದಲ್ಲಿ ಮೋಸ ಆಗತ್ತೆ. ನಿಮಗೆ ಪ್ರೀತಿ ವಿಶ್ವಾಸದಲ್ಲಿ ಮೋಸ ಮಾಡಿದ್ರೆ ಅವ್ರು ಯಾರಿಗೋಸ್ಕರ ನಿಮಗೆ ಪ್ರೀತಿ ವಿಶ್ವಾಸದಲ್ಲಿ ಒಂದು ಮೋಸ ಮಾಡಿದ್ರು ಅವರಿಂದನೇ ಅವ್ರಿಗೆ ಆ ಥರ ಮೋಸ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇನ್ನೇನು ಹೇಳ್ತಾರೆ ನೋಡೋಣ. ಇದೇ ಬಿತ್ತು 6 ಆಫ್ wands. ಇದು ಸಕ್ಸಸ್ ಕಾರ್ಡು. ಒಂಥರ ನಿಮ್ಮನ್ನು ಇದೇನಂದರೆ ಒಂದೊಂದೇ ಎನರ್ಜಿ ಪಿಕ್ ಆಗ್ತಾ ಇದೆ. ಯಾರ್ಯಾರು ನೀವು ಹೇಳಿದಂಗೆ ಲೈಕ್ ಯಾರ್ಯಾರಿಗೆ ಏನು ತೊಂದರೆ ಮಾಡಿದ್ದಾರೆ ಅವ್ರಿಗೇನು ಶಿಕ್ಷೆ ಇಲ್ವಾ ಅಂತ ಯಾರೋ ಕೇಳಿದ್ರಲ್ಲ. ಸೊ ಅವ್ರಿಗೇನಂದರೆ ದೇವರು ಇದನ್ನೆಲ್ಲ ಲೆಕ್ಕ ಇಟ್ಟಿದ್ದಾರೆ, ಎಲ್ಲ ರೆಡಿ ಇಟ್ಟಿರ್ತಾರೆ, ಆಯಿತಾ. ನಮ್ಮ ಕರ್ಮ ನಮಗೆ ಎಲ್ಲೂ ಹೋಗೋದಿಲ್ಲ, ವಾಪಸ್ ನಮಗೆ ಹಿಟ್ಟಾಗತ್ತೆ. ಸೊ ಪಾಪ ದೇವ್ರನ್ನ ಅಂತ ಅನ್ಬಾರ್ದು. ಇದೇನಂದರೆ ದೇವರು ಆದಷ್ಟು ಚೇತಾವಣೆ ಕೊಡ್ತಾರೆ, ಮಾಡಬೇಡ, ನಿನಗೇ ಲೈಫ್ ಹಾಳಾಗತ್ತೆ, ಮಾಡ್ಕೋಬೇಡ. ಹುಟ್ಟಿ ಬಂದಿರೋದು ಮನುಷ್ಯ ಜೀವನ ತುಂಬ ಅಮೂಲ್ಯವಾದದ್ದು, ಈ ಥರ ಮಾಡೋಕ್ಕೆ ಹೋಗಬೇಡ ಕೆಟ್ಟದ್ದು. ನಿನ್ನ ಬ್ಯಾಗೇಜ್ ಏನು ಮುಂದಕ್ಕೆ ತೊಗೊಂಡೋಗ್ತೀಯಾ ಚೆನ್ನಾಗಿ ಇಟ್ಕೋಬೇಕು. ಬ್ಯಾಗೇಜು ಕರ್ಮದ ಬ್ಯಾಗ್ ಇರುತ್ತೆ ನೋಡಿ ನಮ್ಮದು, ಚೆನ್ನಾಗಿ ಇಟ್ಕೊಂಡ್ರೆ ಒಂದು ಸಾಲ್ವೇಷನ್ ಸಿಗ್ಬೋದು, ಮುಕ್ತಿ ಸಿಗ್ಬೋದು. ಇಲ್ಲ ಅಂದರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ತಾನೆ ಇರ್ತೀವಿ ಸಾಯ್ತಾನೆ ಇರ್ತೀವಿ, ಯಾಕೆ ಬೇಕು, ಮಾಡಬೇಡ ಅಂತ ಚೇತಾವಣೆ ಕೊಡ್ತಾರೆ. ಹಾಗೆ ಅಂತ ಕೆಟ್ಟದ್ದು ಮಾಡಿದ್ರು ಅಂತ ದೇವ್ರು ಯಾವತ್ತೂ ಅವ್ರಿಗೆ ಭೇದ ಭಾವ ಮಾಡೋದಿಲ್ಲ, ಆಯಿತಾ. ದೇವ್ರಿಗೆ ಎಲ್ಲರೂ ಮಕ್ಕಳು, ಎಲ್ಲರೂ ಒಂದೇ. ನಾವು ಎಂಥ ಕಟಕರಾದರೂ ನಾವು ಮಕ್ಕಳು,
ತುಂಬ ಒಳ್ಳೆಯವರಾದರೂ ಮಕ್ಕಳೇನೆ. ದೇವರು ಜಸ್ಟ್ ಚೇತಾವಣೆ ಕೊಡ್ತಾರೆ, ಮಾಡಕೂಡ್ದು ಅಂತ. ಇದು ಕೊಟ್ಟಿದ್ದಾರೆ ಇಲ್ಲಿ ಬೇಕಾದಷ್ಟು ಸಲ, ಬೇಕಾದಷ್ಟು ಥರ ಕೊಟ್ಟಿರ್ತಾರೆ ಆಯಿತಾ, ಒಂಥರ ಅಲ್ಲ ಕೊಟ್ಟಿದ್ದಾರೆ. ಬಟ್ ಆದ್ರೇನು ಮಾಡಿದ್ದಾರೆ, ಏನು ಮಾಡೋಕ್ಕಾಗತ್ತೆ. ದೇವರೇನು ಬಂದ್ಬಿಡ್ತಾರಾ ಇಲ್ಲಿ ಬಂದು ನಮಗೇನು ಮಾಡ್ತಾರೆ ಅಂತ? ದೇವರಲ್ಲ, ನಮ್ಮ ಕರ್ಮನೇ ನಮಗೆ ಆ್ಯಕ್ಚುಲಿ ಆಟಾಡ್ಸೋದು, ಅದು ಗೊತ್ತಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಒಂದಷ್ಟು ಜನದ್ದು ಎನರ್ಜಿ ಬರ್ತಾ ಇರೋದು 6 ಆಫ್ ವಾಂಡ್ಸು. ಅಂದರೆ ನಿಮ್ಮ ಯಶಸ್ಸೇನಿದೆ ಅದ್ರ ಮೇಲೆ ಕಣ್ಣು ಹಾಕಿದ್ರು. ಅಂದರೆ ನೀವು ಯಶಸ್ವಿ ಆಗಬಾರ್ದು, ನಿಮಗೊಂದು ಗೌರವ, ಘನತೆ, ಒಂದು ಪ್ರಖ್ಯಾತಿ ಏನಿದೆ ಏನೂ ಸಿಗಬಾರ್ದು ಅಂತ ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದು ಇದೇ ಅವ್ರಿಗೂ ವಾಪಸ್ಸು ಅಂತ ತೋರಿಸ್ತಾ ಇದ್ದಾರೆ. ಯಾರು ಏನು ಮಾಡ್ತೀವಿ ಅದೇ ವಾಪಸ್ ಬರುತ್ತೆ ನಮಗೆ. ಸೊ ನಿಮ್ಮ ಯಶಸ್ಸಿನ ಮೇಲೆ ತುಂಬ ಜನ ಕಣ್ಣಿತ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಅದು ಬೇಕಾದಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ನಿಮಗೆ. ನೀವು ಮುಂದುವರಿಬಾರ್ದು ನಿಮ್ಮ ಕೆಲಸದಲ್ಲಿ ಆಗಲಿ, ಅಥವಾ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಇಂಡಿಪೆಂಡೆಂಟಾಗಿ ಏನಾದ್ರು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೂ ನೀವು ಮುಂದುವರಿಬಾರ್ದು ಅಂತ ತುಂಬ ಮಾಡಿದ್ರು ನೆಗೆಟಿವಿಟಿ ಆಯಿತಾ. 6 ಆಫ್ ವಾಂಡ್ಸು ಅಂದರೆ ನಿಮ್ಮ ಸಕ್ಸಸ್ ಯಾವ ಥರ ಇದೆ ಅಂತಂದರೆ ಜಗತ್ತಿಗೆ ಗೊತ್ತಾಗೋ ಥರ ಸಕ್ಸಸ್ ಇದು. ಆದರೆ ಅದನ್ನು ಕಟ್ ಮಾಡೋಕ್ಕೆ ಭಾಳ ಥರ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದು ವಾಪಸ್ ಅವ್ರಿಗೆ ಹಾಗೆ ಹಿಟ್ಟಾಗ್ತಾ ಇದೆ. ವಾಪಸ್ ಅವ್ರಿಗೆ ಅದನ್ನೇ ಅನುಭವಿಸ್ತಾರೆ ಅಂತ. ಅಂದರೆ ಪ್ರಪಂಚದಾದ್ಯಂತ ಇವಾಗ ನಿಮ್ಮ ಯಶಸ್ಸು, ನಿಮ್ಮ ಶ್ರೇಯಸ್ಸೇನಿದೆ ಜನಕ್ಕೆ ಗೊತ್ತಾಗಬಾರ್ದು ಅಂತ ಅವ್ರು ಪ್ರೇ ಮಾಡಿದ್ರು. ಅವ್ರು ಪ್ರೇ ಮಾಡಿದ್ರು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ಇವಾಗ. ಅರ್ಥ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, 3 ಆಫ್ ಸೋರ್ಡ್ಸ್. ಓಕೆ, ನಿಮ್ಮ 3 ಆಫ್ ಸೋರ್ಡ್ಸ್ ಅಂದರೆ ಹೃದಯಾಘಾತ ಅಥವಾ ನೋವು, ಮಾನಸಿಕವಾಗಿ ತುಂಬ ನೋವು ಪಟ್ಟಿದ್ದೀರಾ. ಮನಸ್ಸಿನಿಂದ ಎಷ್ಟು ನೋವು ಅಂದರೆ ಅದು ಹೃದಯಾಘಾತಕ್ಕಿಂತ ವರ್ಸ್ಟ್ ಇರ್ಬೋದು. ಅರ್ಥ ಆಯ್ತಾ? ಆ ಥರ ನೋವು ಕೊಟ್ಟರು ಜನ ನಿಮಗೆ. ಸೊ ಅದು ಇಲ್ಲಿ ಏನಂತಂದರೆ ಅದನ್ನು ದೇವರು ಅಂತಲ್ಲ, ನಿಮ್ಮ ಕರ್ಮ ಇವಾಗ ಏನು ಮಾಡಿದ್ದೀರಾ ಅದು ಹಾಗೆ ವಾಪಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಜೀವನ ಒಂದೇ ಸಲ ಬಂದಿರೋದು, ಆಟ ಆಡಬಾರ್ದು ಜೀವನದ ಜೊತೆ. ಅಂದರೆ ಎಷ್ಟು ಜನಗಳ ಕಣ್ಣೀರು, ಎಷ್ಟು ಜನಗಳ ನೋವು ಅನುಭವಿಸಿರ್ತಾರೆ. ಅದು ಇವಾಗ ಒಂದು ಸೂಜಿ ಚುಚ್ಚಿದ್ರೆ ಸಾಕು ಎಂಥ ನೋವಾಗುತ್ತೆ. ಅಂಥದ್ರಲ್ಲಿ ಈ ಥರ ದಿನ ಬೆಳಗಾದ್ರೆ ನೋವು ನಡೀತಾನೆ ಇದೆ ಲೈಫಲ್ಲಿ ಅಲ್ವಾ. ದಿನ ಬೆಳಗಾದರೆ ಮನೆಗಳಲ್ಲಿ ತೊಗೊಳ್ಳಿ, ಬೇರೆ ಕಡೆ ಆಫೀಸ್ ತೊಗೊಳ್ಳಿ, ಎಲ್ಲಾದರೂ ಸರಿ ಎಂಥ ನೋವು. ಸುಮ್ಮನೆ ಅನ್ಯಾಯವಾಗಿ ಒಬ್ರನ್ನ ಹಿಂಸೆ ಮಾಡೋದು, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ಆ ಥರ ಹಿಂಸೆ ಮಾಡಿದ್ದು ಇದು ಅವರವರ ಪಾಪದ ಬುತ್ತಿ ತುಂಬಬೇಕಾಗಿತ್ತು. ತುಂಬಿ ಒಂದು ಲೆವೆಲಿಗೆ ಬಂದು ತುಂಬಿತು ಅಂದ ತಕ್ಷಣ ಅವ್ರವರು ಅನುಭವಿಸ್ತಾರೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಅರ್ಥ ಆಯ್ತಾ? ಓಕೆ, ಸೊ ಇನ್ನೊಂದೆರಡು ಕಾರ್ಡ್ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಸೋರ್ಡ್ ಬಂದಿರೋದು ಇದು 3 ಆಫ್ ಸೋರ್ಡ್ಸ್ ಅಂದರೆ ನಿಮಗೆ ಎಗೇನ್ಸ್ಟಾಗಿ ಏನೋ ಅಂದರು, ಅಥವಾ ನಿಮಗೆ ಮನಸ್ಸಿಗೆ ತುಂಬ ಘಾಸಿ ಆಗೋ ಥರ ನಿಮ್ಗೇನೋ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ. ಆಯಿತಾ? ಪ್ಲಸ್ ಇದು ಹಾಗೆ ಮಾಡಿದ್ರಿಂದ ನಿಮಗೆ ಒಂಥರ ಹೃದಯಾಘಾತ ಆಗೋ ಥರನೋ ಆಗಿರ್ಬೋದು. ಆಯಿತಾ? ಆಗಲಿ ಅಂತಲೇ ಮಾಡಿದ್ದಾರೆ. ಅದಕ್ಕೇ ಇದನ್ನು ಈ ಕಾರ್ಡ್ಗಳು ಬರ್ತಾ ಇದೆ. ಆಯಿತಾ? ಈ ಥರ ಮಾಡಿದ್ರು, ನಿಮ್ಗೆ ಯಾವಾಗಲೂ ಒಂದು ಸಲ ಎದೆ ನೋವು ಅಂತ ಒದ್ದಾಡಿದ್ರಾ ಅಥವಾ ಆ ಥರ ನೋಡಿ. ಸೊ ಅದು ಮಾಡಿದ್ದು ನೆಗೆಟಿವಿಟಿ ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಆ ಥರ ಈಗ ನೆಕ್ಸ್ಟು ಅವ್ರೇನು ಅನುಭವಿಸ್ತಾರೆ, ವಾಪಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೇನು ಕಾರ್ಡ್ ಬೀಳುತ್ತೆ.
9 ಆಫ್ ಸೋರ್ಟ್ಸ್. ಓಕೆ, ಈಗ ಸೋರ್ಟ್ಸ್ ಎನರ್ಜಿ ಶುರುವಾಯಿತು. ಫ್ಯಾಮಿಲಿ ಬಂತು, ಫಸ್ಟು ಕಪ್ಸ್ ಎನರ್ಜಿ ಬಂತು. ನೆಕ್ಸ್ಟು ವಾಂಡ್ಸ್ ಎನರ್ಜಿ ಬಂತು, ಆಯಿತಾ. ಆ್ಯಕ್ಷನ್, ಬೇಜಾನ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಇದು 9 ಆಫ್ ಸೋರ್ಟ್ಸ್ ಬಂದಿದೆ. ಇದೇನೆಂದರೆ ನಿಮಗೆ ಮನಸ್ಸಿನಿಂದ ಒಂದು ದಿವಸ ನಗಬಾರ್ದು, ಖುಷಿಯಾಗಿರಬಾರ್ದು. ಓ ಕರೆಕ್ಟ್ ಅಂತೆ. ಬೆಚ್ಚ ಬಿದ್ದು ಕೂತ್ಕೋಬೇಕು, ರಾತ್ರೋರಾತ್ರಿ ನಿದ್ದೆ ಹಾಳಾಗಬೇಕು, ಯಾರ ಹತ್ರನೂ ಮಾತಾಡೋಕ್ಕೆ ಭಯ ಪಟ್ಕೋಬೇಕು, ಹೇಳ್ಕೊಳಕ್ಕೆ ಭಯ ಪಟ್ಕೋಬೇಕು, ಮನೇಲಿ ಇರೋಕ್ಕೆ ಭಯ ಪಟ್ಕೋಬೇಕು, ಆಚೆ ಹೋಗೋಕ್ಕೆ ಭಯ ಪಟ್ಕೋಬೇಕು. ಓಕೆ, ಏನೋ ಸರ್. ಓಕೆ, ಸೊ ಅಂತೂ ಒಂಥರ ಚಿಂತೆ ಎಂಬ ಚಿತೆ ಅಂತ ನಮ್ಮ ತಂದೆಯವರು ತುಂಬ ಹೇಳೋರು. ಚಿಂತೆ ಎಂಬ ಚಿತೆ ಅಂತ, ಚಿಂತೆ ಅನ್ನೋದೇ ಒಂದು ದೊಡ್ಡ ಚಿತೆ ಥರ ಅಂತ ನಮ್ಮ ತಂದೆಯವ್ರು ಹೇಳೋರು. ಸೊ ಅದೇನೆಂದರೆ ಆ ಥರ ಒಂದು ಚಿತೆಯಲ್ಲಿ ಇದ್ದು ಬಿಡಬೇಕು. ಅಂದರೆ ಯಾವ ಥರ ಅಂತಂದರೆ, ನಾವು ಖುಷಿಯಾಗಿದ್ದೀವಿ ಅಂದರೆ ಅದೊಂಥರ, ಚಿಂತೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದೇ ಒಂದು ಚಿತೆ ಥರ ಆಗಿಬಿಡುತ್ತೆ ಅಂತ. ಅಂದರೆ ಅದೇ ಎಂಡ್ ಅಂತ ನಮ್ಮ ತಂದೆಯವರು ತುಂಬ ಹೇಳೋರು. ಈಗ ಗಾದೆ ಮಾತುಗಳು ಇದು ಎಲ್ಲ ತುಂಬ ಚೆನ್ನಾಗಿ ಹೇಳೋರು ಯಾವಾಗಲೂ. ಸೊ ಇದು ಯಾಕೋ ಸಡನ್ನಾಗಿ ಗೊತ್ತಿಲ್ಲ ಯಾಕೆ ಹೇಳಿಸ್ತಾ ಇದ್ದಾರೆ. ನೀವು ಆ ಥರ ನಿದ್ದೆ ಇಲ್ದಂಗೆ ಒದ್ದಾಡಿದ್ದೀರಾ ನೀವು, ಒಂದು ಭಯದಲ್ಲಿದ್ದೀರಾ, ಟೆನ್ಷನಲ್ಲಿದ್ದೀರಾ, ಏನೇನು ಅನುಭವಿಸಿದ್ದೀರಾ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈ ಕಾರ್ಡ್ಗಳು ಹಾಗೇ ಬರ್ತಾಯಿಲ್ಲ. ಅದು ಯಾವ ಥರ ಆಗುತ್ತೆ ಅಂತಂದರೆ, ನಾವು ಆ್ಯಕ್ಚುಲಿ ಬಯಸಬಾರ್ದು, ಕೆಟ್ಟದ್ದು ಬಯಸಬಾರ್ದು, ಆಯಿತಾ. ಬಯಸಲೂಬಾರ್ದು, ಕೆಟ್ಟದ್ದು ಮಾಡೋಕ್ಕೂ ಹೋಗಬಾರ್ದು. ಅದು ಹೇಳಿದ್ನಲ್ಲ, ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೆ ಸೈಲೆಂಟಾಗಿ ಇದ್ಬಿಡ್ಬೇಕು. ಬಟ್ ಇದೇನೆಂದರೆ ಬಲವಂತವಾಗಿ ಮಾಡಿರೋದು, ಮನುಷ್ಯತ್ವನೇ ಕಳ್ಕೊಂಬಿಡ್ತಾ ಇದ್ದೀವ ಅನ್ಸುತ್ತೆ ಒಂದೊಂದು ಸಲ. ಆ ಥರ ಮಾಡಿದ್ದಾರೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೇ ನನಗೆ ಮೆಸೇಜಸ್ ಜಾಸ್ತಿ ಸಿಗೋಕ್ಕೆ ಶುರು ಆಗೋಯ್ತು ಈ ಕಾರ್ಡ್ ಬಂದ ತಕ್ಷಣ. ತುಂಬ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಬ್ರಿಗಂತೂ ಯಾರಿಗಾದ್ರೂ ಇರ್ಬೋದು 9 ಆಫ್ ಸೋರ್ಟ್ಸು. ಆ ಥರ ಅವ್ರಿಗೆ, ಅಥವಾ ಯಾರು ಮಾಡಿದ್ರು ಅವ್ರಿಗಷ್ಟೇ ಅದೇ ವಾಪಸ್ ಆಗುತ್ತೆ ಅಂತ. ಆ ಥರ ಯಾರಿಗೂ ತುಂಬ ಚಿಂತೆ ಕೊಟ್ಟುಬಿಟ್ರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು 9 ಆಫ್ ಸೋರ್ಟ್ಸು ನಿಮ್ಮಲ್ಲಿ ಯಾರಿಗೆ ಹಿಂಗೆ ಪ್ರಾಬ್ಲಮ್ ಆಯಿತು ನೋಡಿ, ಆಯಿತಾ. ಇದು ಎಲ್ಡರ್ಲಿ ಪರ್ಸನು ಇರ್ಬೋದು ಇದು, ಓಕೆನಾ. ಅವ್ರಿಗೆ ರಾತ್ರಿ ಹಗಲು ನಿದ್ದೆ ಇಲ್ದಂಗೆ ತೊಂದರೆ ಪಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಅಂದರೆ ಅದನ್ನು ಅಷ್ಟೇ, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಬೇಕಾಗತ್ತೆ, ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಚಿತೆ ಅದೇ ಕಾಣಿಸ್ತಾ ಇದೆ ಆ್ಯಕ್ಚುಲಾಗಿ. ಎಸ್ ಬಾಬಾ, ವಾಟ್ ಎಲ್ಸ್? ಸೆವೆನ್ ಆಫ್ ಕಾಯಿನ್ಸ್. ನೀವು ಯಾವ ಥರ ಬಯಸಿದ್ರು ಅಂತಂದರೆ, ನಿಮ್ಮ ಹತ್ರ ಇರೋ ದುಡ್ಡಷ್ಟು ಖಾಲಿ ಆಗಿಬಿಡ್ಬೇಕು, ಆಯಿತಾ. ಒಂದೊಂದು ಪೈಸಾ, ಒಂದೊಂದು ರೂಪಾಯಿಗೂ ನೀವು ಬೇಡಬೇಕು. ನಿಮ್ದೇನು ಸೇವಿಂಗ್ಸ್ ಅಂತ ಇಟ್ಟಿದ್ದೀರಾ ಎಲ್ಲ ಖಾಲಿ ಆಗಬೇಕು. ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಹಾಗೆ ಅದು ಲಾಸ್ ಆಗಿಬಿಡ್ಬೇಕು. ಓಕೆ, ನೀವೇನಕ್ಕೆ ಕಾಯ್ತಾ ಇದ್ರಿ ಇಷ್ಟು ದಿನ, ದುಡ್ಡು ಬರಬೇಕು ಅಂತ ಏನಾರು ಇತ್ತು ಅಂದರೆ ಅದು ಏನೂ ಬರಬಾರ್ದು. ಈ ಥರ ದ್ವೇಷ, ಏನಕ್ಕೆ ಈ ಥರ ದ್ವೇಷ ಪಡಬೇಕು? ನಂಗೆ ಅರ್ಥ ಆಗಲ್ಲಪ್ಪ. ಇಂಥ ದ್ವೇಷನೂ ಇರುತ್ತಾ? ಯಾಕೆ? ಅವರು ಮನುಷ್ಯರು ಅಲ್ವಾ, ನೀವು ಮನುಷ್ಯರು, ಆರಾಮಾಗಿ ಬದುಕ್ಕೊಂಡು ಹೋಗ್ಬೇಕಲ್ವ. ಯಾಕೆ ಈ ಥರ ಬಯಸಬೇಕು? ಯಾಕೆ ಬಯಸಬೇಕಪ್ಪ?
ಅದು ವಾಪಸ್ ಹೊಡೆಯೋಕ್ಕೆ ಶುರು ಆದಾಗ ಹೇಳ್ತೀನಿ ನಿಜವಾಗ್ಲೂ. ಓಕೆ, ನೋಡೋಣ ಇನ್ನೇನು ಕಾರ್ಡ್ಸ್ ಹೇಳ್ತಾರೆ ಅಂತ. ಬಾಬಾ, ವಾಟ್ ಇಸ್ ಬಾಬಾ? Knave of Wands. ಈಗೇನಂದರೆ ಓಕೆ, ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಓಕೆ, ಇದು ಪೇಜ್ ಆಫ್ ವಾಂಡ್ಸ್ ಇದು, ಓಕೆನಾ? ಅಂದರೆ ಇದು 6 ಆಫ್ ವಾಂಡ್ಸ್ ಕೆಳಗೆ ಬಂತು, ಅಂದರೆ 6+1 7 ಆಫ್ ವಾಂಡ್ಸ್. ಈಗ ನೋಡ್ತಾ ಇರೋ ಟೈಮ್ ಬಂದಿದೆ, ಟೈಮ್ ಬಂದಿದೆ. ಯಾರ್ಯಾರು ಏನು ಮಾಡಿದ್ರು, ಯಾವ ಥರ ಅನುಭವಿಸ್ತಾರೆ ನೋಡುವಂತೆ ಅಂತ ಹೇಳ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇದ್ದಾರೆ. ಸೊ ಚಿಂತೆ ಮಾಡಬೇಡಿ, ಬೇಜಾರು ಮಾಡಿದ್ರು, ದುಃಖ ಕೊಟ್ಟರು, ಅನ್ಯಾಯ ಮಾಡಿದ್ರು, ಏನೋ ಕಿತ್ಕೊಂಡ್ರು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೂಲಾಗಿರಿ, ಎಷ್ಟು ಕೂಲಾಗಿರ್ತೀರೋ ಅಷ್ಟು ಕೂಲಾಗಿರಿ. ಆ್ಯಂಡ್ ಶಾಪ ಹಾಕಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಶಾಪ ಹಾಕಬೇಡಿ, ಆಯಿತಾ? ಅವ್ರವ್ರು ಮಾಡಿದ ಹಂಗಂಗೆ ತುಂಬ್ತಾ ವಾಪಸ್ ಆಗುತ್ತೆ, ಅದೇನು ಇದು ಎಲ್ಲೂ ಹೋಗಲ್ಲ, ಆಯಿತಾ? ಬುದ್ಧಿ ಇವತ್ತಲ್ಲ ನಾಳೆ ಕ್ಲಿಯರ್ ಆಗುತ್ತೆ, ಮಾಡೇ ಮಾಡ್ತಾರೆ ಭಗವಂತ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಹೇಗಿದ್ದಾರೆ ನಿಮ್ಮ ಗೈಡ್, ನಿಮ್ಮ ಸ್ಪಿರಿಚುವಲ್ ಗೈಡ್, ನೀವು ನಂಬಿರೋ ದೇವರು ದೇವತೆಗಳು, ಆಯಿತಾ? ನಿಮ್ಮ ಸುತ್ತ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಈ ಥರ ಎಲ್ಲ ಏನೇನು ತೊಂದರೆ ಮಾಡಿದ್ರು ತುಂಬ ಜನಕ್ಕೆ ಮಾಡಿರ್ತಾರೆ. ಸೊ ನಿಮಗೂ ಹಾಗೆ ಆಟ ಆಡ್ಸಕ್ಕೆ ನೋಡಿದ್ರು. ಕ್ವೀನ್ ಆಫ್ ವಾಂಡ್ಸ್. ಮೇಜರ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ. ಇದೇನೆಂದರೆ, ಯಾರೋ ನಿಮ್ಮಲ್ಲಿ, ನಿಮ್ಮ ಲೈಫಲ್ಲಿ ಯಾರೋ ಎಲ್ಡರ್ಲಿ ಪರ್ಸನ್ ಅಂತ ತೋರಿಸ್ತಾ ಇದ್ದಾರೆ. ಸಿ, ಕಿಂಗು ಕ್ವೀನು ಅದಾದಮೇಲೆ ಲೋವರ್ ಇದಕ್ಕೆ ಬರುತ್ತೆ, ಆಯಿತಾ? ಸೊ ಇವಾಗ ಇಲ್ಲಿ ನಿಮಗೆ ಯಾರು ತೊಂದರೆ ಮಾಡಿದ್ರು, ಇದು ನಿಮ್ಮ ಆಫೀಸ್ ಇದರಲ್ಲಿ ತೊಗೊಂಡ್ರೆ ನಿಮ್ಮ ಬಾಸ್ ಇರ್ಬೋದು. ನಾನು ಮತ್ತೆ ಹೇಳ್ತೀನಿ, ಜೆಂಡರ್ ಇರೋದಿಲ್ಲ ಟ್ಯಾರೋಲಿ. ಸೊ ಇದು ಲೇಡಿನಾರು ಇರ್ಬೋದು, ಜೆಂಟ್ಸ್ ಆದರೂ ಇರ್ಬೋದು, ಆಯಿತಾ? ಫಸ್ಟು ಆಫೀಸಲ್ಲಿ ತೊಗೊಂಡ್ರೆ ಅಂದರೆ ನಿಮಗಿಂತ ಸೀನಿಯರ್ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ? ಅದೇ ಥರ ಮನೆಯಲ್ಲಿ ತೊಗೊಂಡ್ರೆ ಸೀನಿಯರ್, ಇಲ್ಲ ನಿಮ್ಮ ಸಿಸ್ಟರಾ, ಬ್ರದರು, ಅಥವಾ ನಿಮ್ಮ ಪೇರೆಂಟ್ಸು, ಇನ್ಲಾಸು, ಯಾರಾದ್ರೂ, ಓಕೆನಾ? ಸೊ ನಿಮಗಿಂತ ಎಲ್ಡರ್ಲಿ ಪರ್ಸನ್ ಯಾರೋ ಆಟ ಆಡಿದ್ರು, ನಿಮಗೆ ವಾಂಡ್ಸ್ ಎನರ್ಜಿ ಬಂದಿರೋದ್ರಿಂದ ತುಂಬ ಆಟ ಆಡಿದ್ದಾರೆ, ತುಂಬ ಚಾಲೆಂಜಿಂಗ್ ಸಿಚುಯೇಷನ್ಸ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತು ಈ ಥರ ಮಾಡಿದ್ರೆ ನಿಮಗೆ ದುಃಖ ಆಗುತ್ತೆ ಅಂತ, ಅಂಥದ್ರಲ್ಲಿ ಅದನ್ನೇ ಮಾಡಿದ್ರು. ನಿಮ್ಗೆ ಹೀಗೆ ಮಾಡಿದ್ರೆ ಬೇಜಾರಾಗುತ್ತೆ ಅಂತ ಗೊತ್ತು, ಬೇಕಂತ ಅದನ್ನೇ ಮಾಡೋದು, ಬೇಜಾರಾಗಲಿ ಅಂತಲೇ. ಇದು ಬಂದಿರೋದು ಕಾರ್ಡು ಈ 3 ಆಫ್ ಸೋರ್ಡ್ಸ್ ಕೆಳಗೆ. ಸೊ ನಿಮಗೆ ಹೃದಯಾಘಾತ ಅಂತ ಹೇಳಿದೆ ಅಲ್ವಾ, ಏನೋ ಒಂದು ಅನ್ನೋದು, ಏನೋ ಅನ್ನೋದು ಆ ಥರ ಮಾಡಿ ನಿಮಗೆ ಅಂದರೆ ಮಾನಸಿಕ ಖಿನ್ನತೆ ಬಂದುಬಿಡ್ಬೇಕು ನಿಮಗೆ, ಆ ಥರ ಇವ್ರದ್ದು ಕೈವಾಡ ಇತ್ತು, ಆ್ಯಕ್ಷನ್ ಇವ್ರದ್ದು ಮೇಯ್ನ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಒಂದಷ್ಟು ಜನದ ಎನರ್ಜಿ, ಓಕೆನಾ? ಸೊ ಅವ್ರು ಏನು ಮಾಡಿದ್ರು ಅವ್ರವ್ರಿಗೆ ಹಂಗಂಗೆ ವಾಪಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೈಮ್ ಬಂದಿದೆ ಇವಾಗ ಅಂತಲೇ ಇವಾಗ ಇದು ಮಾಡ್ತಾ ಇರೋದು, ಏನು ಇದು ಹೇಳ್ತಾ ಇರೋದು. ಸೊ ಅವ್ರಿಗೇನು ಶಿಕ್ಷೆ ಅಂದ್ರಲ್ವಾ, ಇದೆ ನೋಡ್ತಾ ಹೋಗಿ, ನೆಕ್ಸ್ಟ್ ಏನು ಅಂತ ಗೊತ್ತಾಗುತ್ತೆ ನಿಮಗೇನೆ, ಓಕೆ?
ಸೊ ಇದೆಲ್ಲ ಒಂದೊಂದು ಸೈನು. ನಿಮ್ಮ ಲೈಫಲ್ಲಿ ಹಿಂಗೆ ಆಯಿತಾ, ಇದೆ ನಾನು ಹೇಳ್ದಂಗೆ ಇದು ಎಲ್ಲಾದರೂ ಇರ್ಬೋದು, ಯಾರೂ ಇರ್ಬೋದು, ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಅಥವಾ ನಿಮ್ಮ ನೈಬರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರು ನಿಮ್ಗೆ ಏನು ತೊಂದರೆ, ಬೇಜಾರು, ದುಃಖ, ಕಷ್ಟ ನೋವು ಕೊಟ್ಟರು, ಸೊ ಇದೆಲ್ಲ ಒಂದೊಂದು ಸೈನು. ಈ ಥರ ಬಂತ ಕಾರ್ಡ್ ಬರ್ತಾ ಇದೆ. ಸೊ ಅವ್ರಿಗೆ ಹಾಗೇ ಹೋಗ್ತಾ ಇದೆ ವಾಪಸ್ಸು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೋಡೋಣ, ಇನ್ನೊಂದು ಕಾರ್ಡ್ ತೆಗಿತಾ ಇದ್ದೀನಿ. ಇನ್ನೊಂದು ಎನರ್ಜಿ, ಕ್ವೀನ್ ಆಫ್ ಕಪ್ಸ್. ಅಪ್ಪಾ, ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಕಾರ್ಡು. ಅಂದರೆ ಅಷ್ಟೇ ಕಣ್ಣಲ್ಲಿ ಏನದು ನೆಗೆಟಿವಿಟಿ ಇದೆ ಕಣ್ಣಲ್ಲಿ ನೋಡಿ. ಎನರ್ಜಿ ರೀಡ್ ಮಾಡ್ತಾ ಇರೋದು ಅಂದರೆ ನೋಡೋಕ್ಕೆ ಎಷ್ಟೇ ಚೆನ್ನಾಗಿರ್ಬೋದು ನೋಡಿ. ಇದು ಕಾರ್ಡ್ ಇದು ಆಚೆ ಬಂದಿದೆ, ಇದು ತೆಗಿತಾ ಇದ್ದೀನಿ ನನಗೆ. ಸೊ ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಅಷ್ಟು ಏನು ನೆಗೆಟಿವಿಟಿ ಮಾಡಿದ್ರು, ಕ್ವೀನ್ ಆಫ್ ಕಪ್ಸ್ ಅಂತಂದರೆ ಮನಸ್ಸಿನಿಂದ ತುಂಬ ನೋವು ಅನುಭವಿಸಿದ್ದೀನಿ ಅಂತ ನಿಮಗೆ ಕೊಟ್ಟರು ನೋವು, ಆಯಿತಾ? ಆ ನೋವು ವಾಪಸ್ ಹಾಗೆ ಹೊಡಿತಾ ಇದೆ ವಾಪಸ್ಸು ಅಂತ ತೋರಿಸ್ತಾ ಇದ್ದಾರೆ. ಇವ್ರು ಯಾರು ಇರ್ಬೋದು ಅಂತ ಒಂದು ಸೈನ್ ಹೇಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಯಾರು ತುಂಬ ಬ್ಯೂಟಿಫುಲ್ ಅಂತ ತೋರಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿದ್ದರು, ತುಂಬ ಸುಂದರವಾಗಿದ್ದರು, ಮೆನ್ ಆದರೆ ತುಂಬ ಸ್ಮಾರ್ಟ್ ಆಗಿದ್ದರು ಅಂತಲೂ ಹೇಳ್ತಾ ಇದ್ದಾರೆ. ಹ್ಯಾಂಡ್ಸಮ್, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನಿದು ಬಂತು ಅಂತ ನೋಡಿ. ಟವರ್, ಇದು ಕಾರ್ಡ್ ನೋಡೇ ಇಲ್ಲ ನಾನು, ಅದು ಆಚೆ ಬರ್ತಾಯಿತ್ತು, ಪಾಪ್ ಆಗ್ತಾಯಿತ್ತು ಅಂತ ತೊಗೊಂಡೆ. ಟವರ್ ಕಾರ್ಡ್ ಬಂದಿದೆ. ಸೊ ಸದ್ಯದಲ್ಲೇ ಆಯಿತಾ, ಇದು ಏನೇನು ಕಾರ್ಡ್ ಓದಿದ್ದೀನಿ ನಾನು ಇವಾಗ, ಏನೇನು ಕಾರ್ಡ್ ಬಂತು, ಎನರ್ಜಿ ಏನೇನು ಹೇಳಿದ್ದೀನಿ ನಾನು, ನೀವೇ ನೋಡೋರಂತೆ ಆಯಿತಾ. ಅವರ ಲೈಫಲ್ಲಿ ಯಾವ ಥರ ಟವರ್ ಮೂಮೆಂಟ್ ಬರುತ್ತೆ ಅಂತ, ಇದು ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಹೇಳುವಷ್ಟು ಹೇಳಿರ್ತಾರೆ ದೇವರು, ಕೂಡ್ದು ಮಾಡು, ಕೂಡ್ದು ನೋ ಅಂತ, ಬಟ್ ಕೇಳಿಲ್ಲ, ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನಂದರೆ ಟವರ್ ಮೂಮೆಂಟ್ ಹೇಗೆ ಅಂದರೆ ಅಲ್ಲಾಡಿಸ್ಬಿಡುತ್ತೆ, ಬುಡಮೇಲೆ ಮಾಡಿಬಿಡುತ್ತೆ ಲೈಫ್ನ, ತಡ್ಕೊಳಕ್ಕಾಗೋದಿಲ್ಲ ಆ ಥರ ಟವರ್ ಕಾರ್ಡ್ ಬಂದಿರೋದು. ನಾನು ಇನ್ನೇನು ಹೇಳಲಿ, ನಾನು ಯಾವ ಥರ ಹೊಡೆಯುತ್ತೆ ಅಂದರೆ ಅವರು ಫಸ್ಟ್ ಆಫ್ ಆಲ್ ಇದು ಅಪೇಕ್ಷಿಸಿರಲ್ಲ, ಯಾರೂ ಗೊತ್ತಾಗೋದಿಲ್ಲ ಯಾವ ಥರ ಬಂದು ಏಟ್ ಹೊಡೆಯುತ್ತೆ ಲೈಫಲ್ಲಿ ಅಂತ. ಆ ಥರ ಟವರ್ ಕಾರ್ಡ್ ಇದು. ಯಾರು ಇರ್ತಾರೆ ಇವಾಗ ಕೆಲಸದಲ್ಲಿ ಅಂತ ತಗೊಳ್ಳಿ, ಅವ್ರು ಯಾರು ಏನು ಮಾಡಿದ್ರು ನಿಮಗೆ, ನಾನು ಹೇಳಿದ್ನಲ್ಲ ಇಲ್ಲಿ, ಆಯಿತಾ. ಯಾರು ಏನು ಮಾಡಿದ್ರು, ಕೆಲಸದಲ್ಲಿ ಏನಾದ್ರು ತೊಂದರೆ ಮಾಡಿದ್ರಾ, ಅವ್ರ ಕೆಲಸ ಕಿತ್ಕೊಂಡು ಹೋಗುತ್ತೆ, ಅರ್ಥ ಆಯ್ತಾ. ಖಂಡಿತ, ಅದು ಮಾತ್ರ ಸುಳ್ಳಲ್ಲ. ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಏನಾದ್ರು ತೊಂದರೆ ಮಾಡಿದ್ರಾ, ಇದು ಟವರ್ ಬಂದಿರೋದ್ರಿಂದ 3 ಆಫ್ ಸೋರ್ಡ್ಸು ಇರೋದ್ರಿಂದ ಏನಾದರೂ ನಿಮ್ಮನ್ನು ಮುಗಿಸೋ ಪ್ರಯತ್ನ ಮಾಡಿದ್ರು ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಹಾಗಾಗಿ ರಿಟರ್ನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ನಿಮ್ಮ ದುಡ್ಡು ಕಾಸು ಕಿತ್ಕೊಂಡು ನಿಮ್ಮನ್ನು ಅನಾರೋಗ್ಯವಾಗಿ ನಿಮ್ಮನ್ನು ನೋಡಬೇಕು, ನಿಮ್ಮ ಪರಿಸ್ಥಿತಿ ಆಗಬೇಕು, ನಿಮ್ಮನ್ನು ನೋಡಬೇಕು ಅಂತ ಬಯಸಿದ್ರಾ, ಆ ಪರಿಸ್ಥಿತಿ ಅವ್ರಿಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೇವ್ ಆಫ್ ವಾಂಡ್ಸ್ ಬಂತಲ್ವಾ, ಜೊತೆಗೆ ನಿಮ್ಮ ಮಕ್ಕಳ ಜೊತೆನೂ ಆಟ ಆಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮಕ್ಕಳ ತನಕನೂ ಬಿಡಲಿಲ್ಲ ಈ ಥರ ಮಾಡಿದ್ದು ನೆಗೆಟಿವಿಟಿ. ಯಾವ ಥರ ಮಾಡಿದ್ರು ಅದೇ ಥರ ವಾಪಸ್ ಅವ್ರಿಗೆ ಹಿಟ್ಟಾಗತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ಇಬ್ಬರು ಲೇಡಿ ಅಂತ ಹೇಳ್ತಾ ಇದ್ದಾರೆ.
ಆಯಿತಾ. ಇಬ್ಬರು ಆದರೆ ಜೆಂಡರ್ ಇಲ್ಲ ಅಂತ ಹೇಳಿದ್ದೀನಿ, ಬಟ್ ಇಲ್ಲಿ ಬಂದಿರೋ ಕಾರ್ಡ್ ಪ್ರಕಾರ ಹೇಳ್ತಾ ಇದ್ದೀನಿ. ಕ್ವೀನ್ ಆಫ್ ಕಪ್ಸು ಮತ್ತು ಕ್ವೀನ್ ಆಫ್ ವಾಂಡ್ಸ್ ಇದೆ ಆಯಿತಾ. ಸೊ ಇಬ್ಬರು ಲೇಡಿ ಸೇರಿ ಏನು ಮಾಡಿದ್ರು ತೊಂದರೆ, ಅವ್ರಿಗೆ ಅದೇ ಥರ ವಾಪಸ್ ಹಿಟ್ಟಾಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಅದು ಯಾರಾದರೂ ಇರ್ಬೋದು. ಓಕೆನಾ. ಓಕೆ, ಇನ್ನೇನಾದ್ರು ಮೆಸೇಜ್ ಬರುತ್ತಾ ಹೇಳ್ತೀನಿ, ಒಂದು ನಿಮಿಷ. ಹೆಲ್ತ್ ಇಶ್ಯೂಸಲ್ಲೂ ಆಟ ಆಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ 3 ಆಫ್ ಸೋರ್ಡ್ಸ್ ಬಂತಲ್ಲ. ಸೊ ಹೆಲ್ತ್ ವಿಷಯದಲ್ಲಿ ಕಿಂಗ್ ಆಫ್ ಕಾಯಿನ್ಸ್ ಇದೆ. ಸೊ ಈ ಎಲ್ಲ ನಿಮ್ಮ ದುಡ್ಡು ಖರ್ಚಾಗ್ಬಿಡ್ಬೇಕು. ನೀವು ಏನು ಉಳಿಸಿದ್ದೀರಾ ದುಡ್ಡು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಬೇಕು ಅಂತ ಏನು ಮಾಡಿದ್ರು. 9 ಆಫ್ ಸೋರ್ಡ್ಸು ಈ ಥರ ಎಷ್ಟೆಷ್ಟು ಏನೇನು ತೊಂದರೆ ಕೊಟ್ಟರು ಎಲ್ಲ ವಾಪಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಟವರ್ ಕಾರ್ಡು. ಸೊ ಇದಾಗಲೇ ಆ್ಯಕ್ಷನ್ ಸ್ಟಾರ್ಟೆಡ್, ಕರ್ಮ ಸ್ಟಾರ್ಟೆಡ್ ಆಯಿತಾ. ಇದಕ್ಕಿನ್ನೇನು ಯಾವಾಗ ಅಂತ ಕೇಳಬೇಡಿ, ಸ್ಟಾರ್ಟ್ ಆಗೋಗಿದೆ, ಶುರು ಆಗೋಗಿದೆ. ವಾಪಸ್ ಹಿಟ್ಟಾಗಕ್ಕೆ ಅವ್ರಿಗೆ ನಿಮಗೆ ಯಾರು ತೊಂದರೆ ಮಾಡಿದ್ರು ಲೈಫಲ್ಲಿ, ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋ, ಇದೇ ಕನ್ಫರ್ಮೇಷನ್ ಅಂದ್ಕೊಳ್ಳಿ ಆಯಿತಾ. ಅಂದರೆ ನಿಮ್ಗೆ ಯಾರಿಂದನೋ ಒಂದು ಸುದ್ದಿ ಬರುತ್ತೆ, ಯಾರ ಕಡೆಯಿಂದನಾದರೂ ಸುದ್ದಿ ಬರ್ಬೋದು. ಇಂಥವ್ರ ಫ್ಯಾಮಿಲಿ ಅಥವಾ ಇಂಥವ್ರ ಲೈಫಲ್ಲಿ ನೋಡು ಈ ಥರ ಸಿಚುವೇಶನ್ ಆಗಿದೆ, ಈ ಥರ ಪರಿಸ್ಥಿತಿ ಬಂದಿದೆ ಅಂತ. ಅವಾಗ ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋನ ಹಾಪಿಸ್ಕೊಳ್ಳಿ ಆಯಿತಾ. ಅದೇ ಟವರ್ ಮೂಮೆಂಟ್ ಅಂತ ಹೇಳ್ತಾ ಇರೋದು. ಈ ಶುರು ಆಗೋಗಿದೆ ಆಗಲೇ, ಅವ್ರವ್ರ ಕರ್ಮ ಅವರು ಅನುಭವಿಸೋಕ್ಕೆ ಶುರು ಮಾಡಿದ್ದಾರೆ ಆಗಲೇನೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಇವಾಗ ಯಾವ ಓಕೆ ಪಾಪ ಏನು ಕಾರ್ಡ್ ಇನಿಷಿಯಲ್ಲು ಮತ್ತು ಇದು ಲೆಟರ್ಸ್ ನೋಡ್ಬಿಡೋಣ ಬಾಬಾ. ಇದು 2 ಕಾರ್ಡ್ ಬಂತು. ಓಕೆ, 5, 10, 15, 20, 25, 30 ಆಯಿತಾ. ಇದು ಡೇಟ್ ಆಫ್ ಬರ್ತ್, ಯಾರು ನಿಮಗೆ ತೊಂದರೆ ಮಾಡಿದ್ರು ಅವರ ಡೇಟ್ ಆಫ್ ಬರ್ತ್. ಇನ್ನೊಂದು 2, 7, 12, 17, 22, 27. 2, 7, 12, 17, 22, 27. ಇದು ನಿಮ್ಮ ಡೇಟ್ ಆಫ್ ಬರ್ತು ಇರ್ಬೋದು, ಅಥವಾ ನಿಮಗೆ ಯಾರು ತೊಂದರೆ ಮಾಡಿದ್ರು ಅವ್ರ ಡೇಟ್ ಆಫ್ ಬರ್ತು ಇರ್ಬೋದು. ಓಕೆನಾ, ಡೇಟ್ ಆಫ್ ಬರ್ತ್. ಓಕೆ, ಸೊ ಇವಾಗ ಇನಿಷಿಯಲ್ ನೋಡೋಣ. ಬಾಬಾ BGL QV, BGL QV. ಇನ್ನೊಂದು ಕಾರ್ಡ್ ಬಾಬಾ, DINSX ಅಂತ ಬರ್ತಾ ಇದೆ. DINSX SX. ಓಕೆನಾ. ಸೊ ಇದು ಇನಿಷಿಯಲ್ಲು, ಇದು ನಿಮ್ಮ ಇನಿಷಿಯಲ್ ಇರ್ಬೋದು, ಅಥವಾ ಯಾರು ಈ ಥರ ತೊಂದರೆ ಮಾಡ್ತಾ ಇದ್ದಾರೆ ಅವರ ಹೆಸರಲ್ಲಿ ಬರೋ ಅಕ್ಷರಗಳು, ಅರ್ಥ ಆಯ್ತಾ. ಶುರುಲಿರ್ಬೋದು, ಅಥವಾ ಮಧ್ಯದಲ್ಲಿರ್ಬೋದು, ಅಥವಾ ಎಂಡಲ್ಲಿರ್ಬೋದು, ಏನಾದ್ರು ಇರ್ಬೋದು. ಅದೇ ಥರ ಡೇಟ್ ಆಫ್ ಬರ್ತ್ ನಿಮ್ಮದಿರ್ಬೋದು, ಅಥವಾ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವ್ರದ್ದಿರ್ಬೋದು, ಅರ್ಥ ಆಯ್ತಾ. ಅಥವಾ ಯಾರಿಗೆಲ್ಲ ತೊಂದರೆ ಆಯಿತು ಲೈಫಲ್ಲಿ, ಸೊ ಅವರದ್ದು ಇರ್ಬೋದು. ಓಕೆನಾ. ಓಕೆ, ಅಲ್ಲಿ ಮಧ್ಯದಲ್ಲಿ ನಮ್ಮ ತಂದೆಯವರು ಹೇಳಿದ್ದು ಅಂತಲೂ ಹೇಳಿದೆ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಮ ಪಾಸ್ಟ್ ಆನ್ ಲೌಡ್ ಒನ್, ಅಂದರೆ ನಿಮ್ಮ ಪಾಸ್ಟ್ ಆನ್ ಲೌಡ್ ಒನ್ದು ಡೇಟ್ ಆಫ್ ಬರ್ತು ಇರ್ಬೋದು, ಇನಿಷಿಯಲು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಡೇಟ್ ಆಫ್ ಬರ್ತ್ ಇನಿಷಿಯಲ್ ಅವ್ರದ್ದು ಸಹ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.